ನಾವಿವತ್ತು ಮಾಡ್ತಾ ಇದ್ದೀವಿ ಮಿಕ್ಸ್ಡ್ ವೆಜ್ಜೀಸ್ ಕಟ್ಲೆಟ್. ಅದಕ್ಕೆ ಫಸ್ಟ್ ತರಕಾರಿನೆಲ್ಲ ನೀಟಾಗಿ ತೊಳ್ಕೊಂಡು ಕ್ಯಾರೆಟ್ ಎಡ್ಜಸ್ನ ನೀಟಾಗಿ ಕಟ್ ಮಾಡ್ಕೋಬೇಕು. ಅದಾದಮೇಲೆ ತೊಗೊಂಡಿರ್ತಕ್ಕಂಥ 2 ಆನಿಯನ್ನು ಸ್ಲೈಸಾಗಿ ಕಟ್ ಮಾಡಿಕೊಂಡು ಒಂದು ಬೌಲಿಗೆ ಎತ್ತಿಟ್ಕೊಂಡು ತೊಗೊಂಡಿರ್ತಕ್ಕಂಥ ಗ್ರೀನ್ ಚಿಲ್ಲಿನ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಅದಾದಮೇಲೆ ಒಂದು ಬೌಲಿಗೆ ಈರುಳ್ಳಿ, ತುರಿದಿರ್ತಕ್ಕಂಥ ಕ್ಯಾರೆಟ್ ಹಾಗೂ ತುರಿದಿರ್ತಕ್ಕಂಥ ಆಲೂಗಡ್ಡೆ, ಅದಾದಮೇಲೆ ನಾವು ತೊಗೊಂಡಿರ್ತಕ್ಕಂಥ ಎಲ್ಲ ಐಟಮ್ಸ್ನ ಒಂದೊಂದಾಗಿ ಹಾಕ್ಬೇಕು. ಹಸಿಮೆಣ್ಸಿನ್ಕಾಯಿ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, 1 ಕಪ್ ಮೊಸರು, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡಿ ಅದು ಬಜ್ಜಿ ಕನ್ಸಿಸ್ಟೆನ್ಸಿ ಬರೋ ತನಕ ಮಿಕ್ಸ್ ಮಾಡಿದ್ವಿ. ಅದಾದಮೇಲೆ ಒಂದು ಪ್ಯಾನ್ನ ಪ್ರೀಟ್ ಮಾಡ್ಕೊಂಡು ಕುಕ್ಕಿಂಗ್ ಆಯಿಲ್ ಅಪ್ಲೈ ಮಾಡಿ ನಾವು ಅದನ್ನು ಕಟ್ಲೆಟ್ ಶೇಪಿಗೆ ಹಂಚ್ ಮೇಲೆ ತಟ್ಕೋಬೇಕಾಗುತ್ತೆ. ಅದನ್ನು ನೋಡ್ತಾ ಇರ್ಬೋದು, ನಾವಿಲ್ಲಿ ತೋರಿಸ್ತಾ ಇದ್ದೀವಿ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಅಪ್ಲೈ ಮಾಡಿ 2 ಕಡೆ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಿ ನೋಡ್ತಾ ಇರ್ಬೋದು. ಅದಾದಮೇಲೆ ನೀವು ಅದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿ ಅದನ್ನು ನೀವು ಟೊಮೊಟೊ ಕೆಚಪ್ ಜೊತೆ ಎಂಜಾಯ್ ಮಾಡ್ಬೋದು. ಕ್ವಿಕ್ ರೆಸಿಪಿ, ಎಷ್ಟು ಬೇಗ ಆಯಿತಲ್ವ. ಇವಾಗ ರೈನಿ ಸೀಸನ್ಗೆ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ನೀವು ಟ್ರೈ ಮಾಡಿ. ಟ್ರೈ ಮಾಡಾದಮೇಲೆ ಕಮೆಂಟ್ ಮಾಡಿ ಹೇಗಿತ್ತು ಅಂತಂದು.